ಗುಜರಾತ್ನ ಜಾಮ್ನಗರದಲ್ಲಿರುವ ವಂತಾರ ವನ್ಯಜೀವಿ ರಕ್ಷಣೆ ಪುನರ್ವಸತಿ ಮತ್ತು ಸಂರಕ್ಷಣಾ ಕೇಂದ್ರವನ್ನ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದರು. ವಂತಾರದಲ್ಲಿ 2,000ಕ್ಕೂ ಹೆಚ್ಚು ಪ್ರಭೇದಗಳಿಗೆ ನೆಲೆ ಒದಗಿಸಲಾಗಿದೆ. 1.5 ಲಕ್ಷಕ್ಕೂ ಹೆಚ್ಚು ರಕ್ಷಣೆ ಮಾಡಲಾಗಿರುವ ಹಾಗೂ ಅಳಿವಿನಂಚಿನಲ್ಲಿರುವ ಪ್ರಾಣಿಗಳಿಗೆ ಇದು ನೆಲೆಯಾಗಿದೆ. ವಂತಾರದಲ್ಲಿರುವ ವಿವಿಧ ಸೌಲಭ್ಯಗಳ ಬಗ್ಗೆ ಪ್ರಧಾನಿ ಮೋದಿ ಮಾಹಿತಿ ಪಡೆದಿದ್ದು, ವಿವಿಧ ಪ್ರಭೇದದ ಪ್ರಾಣಿಗಳೊಂದಿಗೆ ಅವರು ಸಮಯವನ್ನ ಕಳೆದರು. ವಂತಾರದಲ್ಲಿ ಇರುವ ವನ್ಯಜೀವಿ ಆಸ್ಪತ್ರೆಗೆ ಭೇಟಿ ನೀಡಿದ ಪ್ರಧಾನಿ ಮೋದಿ ಎಂಆರ್ಐ, ಸಿಟಿ ಸ್ಕ್ಯಾನಿಂಗ್, ಐಸಿಯುಗಳು ಸೇರಿದಂತೆ ಪಶು ವೈದ್ಯಕೀಯ ಸೌಲಭ್ಯಗಳನ್ನು ವೀಕ್ಷಿಸಿದರು. ಮೈಕ್ರೋ ಫೈನಾನ್ಸ್ ಕಾಯ್ದೆ ಜಾರಿಗೆ ಬಂದರೂ ಬಡ್ಡಿಕೋರರ ಆಟ ಮಾತ್ರ ಇನ್ನೂ ನಿಂತಿಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಬಡ್ಡಿ ಹಣ ಕೊಡದಿದ್ದಕ್ಕೆ ಬಡ್ಡಿ ವ್ಯಾಪಾರಿಗಳು ಮನೆಗೆ ಬೀಗ ಹಾಕಿದ್ದಾರೆ. ಚಿಂತಾಮಣಿ ತಾಲೂಕಿನ ಕೊರಟಹಳ್ಳಿ ಗ್ರಾಮದ ವರಲಕ್ಷ್ಮಿ, ಸುನೀಲ್ ಬಡ ದಂಪತಿಗಳು ಹಣ ಪಡೆದಿದ್ರು. 40,000 ಸಾಲ ಪಡೆದು 75,000 ಕಟ್ಟಿದ್ದಾರೆ. ಇನ್ನು 1.5 ಲಕ್ಷಕ್ಕೆ ಬೇಡಿಕೆ ಇಟ್ಟು ದಂಪತಿಗಳಿಗೆ ಕಿರುಕುಳ ಕೊಟ್ಟಿದ್ದರಂತೆ. ನವೀನ್, ಪ್ರದೀಪ್, ಪದ್ಮಮ್ಮ ಎಂಬವರಿಂದ ಬಡ್ಡಿ ಕಿರುಕುಳ ಆರೋಪ ಮಾಡಿದ್ದಾರೆ. ಅಲ್ಲದೆ ಮನೆ ಹೊಡೆದು ಹಲ್ಲೆ ಮಾಡೋದಾಗಿ ಬೆದರಿಕೆ ಹಾಕಿದ್ರಂತೆ. ಬಡ್ಡಿಕೋರರ ಕಾಟ ತಾಳಲಾರದೆ ಕುಟುಂಬ ಪೊಲೀಸರ ಮೊರೆ ಹೋಗಿದ್ದಾರೆ. ಟೊಮೆಟೊ ಸಾಸ್ ಪ್ರಿಯರೇ ಎಚ್ಚರ ಎಚ್ಚರ. ಇಷ್ಟದ ಸಾಸ್ ಈಗ ನಿಮ್ಮ ಆರೋಗ್ಯಕ್ಕೆ ಕುತ್ತು ತರ್ತಿದೆ. ಆರೋಗ್ಯ ಇಲಾಖೆಯ ವರದಿಯಲ್ಲಿ ಟೊಮೆಟೊ ಸಾಸ್ ಕಲಬೆರಕೆ ಎನ್ನುವುದು ಬಯಲಾಗಿದೆ. ಆಹಾರ ಇಲಾಖೆ ರಾಜ್ಯದಲ್ಲಿ ಫೆಬ್ರವರಿಯಿಂದ ಟೊಮೆಟೊ ಸಾಸ್ ಸ್ಯಾಂಪಲ್ಸ್ ಪಡೆದಿತ್ತು. ಬಳಿಕ ಲ್ಯಾಬ್ಗೆ ಕಳಿಸಿ ಎಲ್ಲಾ ವಿಧಗಳಲ್ಲೂ ಚೆಕ್ ಮಾಡಿಸಿತ್ತು. ಈಗ ಆರೋಗ್ಯ ಇಲಾಖೆಗೆ ವರದಿ ನೀಡಲಾಗಿದ್ದು, ಅನ್ಸೇಫ್ ಅಂತ ರಿಪೋರ್ಟ್ ಕೊಡಲಾಗಿದೆ. ಟೊಮೆಟೊ ಸಾಸ್ನಲ್ಲಿ ಸೋಡಿಯಂ ಬೆಂಜೋಯೇಟ್ ಬಳಕೆ ಮಾಡಲಾಗ್ತಿದೆ ಅಂತೆ. ಜೊತೆಗೆ ಸಾಸ್ ರೆಡ್ ಆಗಿ ಕಾಣಿಸಲು ಕೃತಕ ಕಲರ್ ಬಳಕೆ ಮಾಡಲಾಗುತ್ತೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಸಾಸ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉಪ್ಪು ಇರುತ್ತೆ. ಪ್ರತಿದಿನ ಸಾಸ್ ತಿಂದ್ರೆ ಆರೋಗ್ಯ ಹಾಳಾಗುತ್ತೆ. ಜೊತೆಗೆ ಸಾಸ್ನಿಂದ ಮಕ್ಕಳ ಮನಸ್ಥಿತಿ ಮೇಲೆ ಪ್ರಭಾವ ಬೀರಲಿದ್ದು, ಬಿಪಿ ಸಮಸ್ಯೆ ಹೆಚ್ಚಾಗಲಿದೆ ಎಂಬ ಅಂಶವನ್ನ ಉಲ್ಲೇಖಿಸಲಾಗಿದೆ. ಇಡ್ಲಿ ಆಯ್ತು, ಕಲ್ಲಂಗಡಿ ಹಣ್ಣು ಬಳಿಕ ಈಗ ಹೋಳಿಗೆಯೂ ಡೇಂಜರ್ ಎಂಬ ಸ್ಫೋಟಕ ಅಂಶ ಬಯಲಾಗಿದೆ. ಇಡ್ಲಿ ಮಾದರಿಯಲ್ಲಿ ಪ್ಲಾಸ್ಟಿಕ್ ಬಳಸಿ ಒಬ್ಬಟ್ಟು ತಯಾರಿಸಲಾಗ್ತಿತ್ತು. ಇದು ಜೀವಕ್ಕೆ ಮಾರಕ ಅನ್ನೋದು ಬಯಲಾಗಿದೆ. ರಾಜ್ಯದ ಹಲವು ಕಡೆಗಳಲ್ಲಿ ಹೋಳಿಗೆ ಮಾಡೋ ಕೇಂದ್ರಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ರು. ಬಿಸಿ ಹೋಳಿಗೆ ಮಾಡಿದ ಮೇಲೆ ಪ್ಲಾಸ್ಟಿಕ್ನಿಂದ ಪ್ಯಾಕ್ ಮಾಡಿ ಅಂಗಡಿ ಮಾಲೀಕರು ಮಾರಾಟ ಮಾಡ್ತಿದ್ರು. ಹೋಳಿಗೆ ಕೇಂದ್ರಗಳಿಗೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ರೇಡ್ ಮಾಡಿ ಈ ರೀತಿ ಮಾಡದಂತೆ ಎಚ್ಚರಿಕೆ ನೀಡಿದ್ದು, ಮಾಲೀಕರಿಗೆ ಶಾಕ್ ಕೊಟ್ಟಿದೆ. ಹೋಳಿಗೆ ಆಯ್ತು, ಈಗ ಬೆಲ್ಲವು ಭಾರಿ ಡೇಂಜರ್ ಎಂಬ ಅಂಶ ಬಯಲಾಗಿದೆ. ಬೆಲ್ಲ ಕೂಡ ಕಳಪೆ ಗುಣಮಟ್ಟದ್ದು ಅಂತ ಆಹಾರ ಇಲಾಖೆ ಪರೀಕ್ಷೆಯಲ್ಲಿ ವಿಷಕಾರಿ ಅಂಶ ದೃಢವಾಗಿದೆ. ಬೆಂಗಳೂರು ಸೇರಿ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಆಹಾರ ಇಲಾಖೆ ಬೆಲ್ಲದ ಸ್ಯಾಂಪಲ್ ಕಲೆಕ್ಟ್ ಮಾಡಿತ್ತು. ಬೆಲ್ಲ ಚೆನ್ನಾಗಿ ಕಾಣಲು ರಾಸಾಯನಿಕ ಅಂಶಗಳನ್ನು ಸೇರಿಸುತ್ತಿದ್ದಾರೆ ಅನ್ನೋದು ರಿಪೋರ್ಟ್ನಲ್ಲಿ ಬಯಲಾಗಿದೆ. 600ಕ್ಕೂ ಹೆಚ್ಚು ಸ್ಯಾಂಪಲ್ನಲ್ಲಿ 200 ಮಾದರಿ ಬೆಲ್ಲ ಸೇಫ್ ಅಲ್ಲ ಅನ್ನೋದು ವರದಿಯಲ್ಲಿ ದೃಢವಾಗಿದೆ. ಹೀಗಾಗಿ ಬೆಲ್ಲಕ್ಕೂ ಕಡಿವಾಣ ಹಾಕಲು ಆರೋಗ್ಯ ಇಲಾಖೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಇದರ ಜೊತೆಗೆ ಕರಿದ ಬಟಾಣಿ, ಸೇವ್, ಪುದೀನಾ ಚಿಪ್ಸ್ ಸೇರಿ ಒಟ್ಟು 8 ಆಹಾರಗಳು ಅಸುರಕ್ಷಿತ ಅಂತ ಉಲ್ಲೇಖಿಸಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.